ಏರ್ ಇಂಡಿಯಾ ವಿಮಾನ ಪತನದ ಮತ್ತಷ್ಟು ಸ್ಫೋಟಕ ಅಪ್ಡೇಟ್ ನಿಮ್ಮ ಗ್ಯಾರಂಟಿ ನ್ಯೂಸ್ ನೀಡ್ತಾ ಇದೆ. ಟೇಕ್ ಆಫ್ ಆದ ಕೆಲವೇ ಕ್ಷಣಗಳಲ್ಲಿ 5 ನಿಮಿಷಗಳಲ್ಲಿ ಸುಟ್ಟು ಭಸ್ಮವಾಗಿದೆ. ಮಧ್ಯಾಹ್ನ 1:38 ಟೇಕ್ ಆಫ್ ಆಗಿದ್ದಂತಹ ಏರ್ ಇಂಡಿಯಾ ವಿಮಾನದಲ್ಲಿ 232 ಪ್ರಯಾಣಿಕರು, 2 ಮಕ್ಕಳು ಇದ್ರು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. 2 ಪೈಲಟ್, 10 ಮಂದಿ ಕ್ಯಾಬಿನ್ ಸಿಬ್ಬಂದಿ ಕೂಡ ಇದ್ರು. ಕ್ಯಾಪ್ಟನ್ ಸುಮಿತ್ ಸಬ್ರವಾಲ್, ಕೋ ಪೈಲಟ್ ಕ್ಲೈವ್ ಕುಂದರ್ ಇದ್ದಂತಹ ಮಾಹಿತಿ ಸಿಗ್ತಾ ಇದೆ. ಒಟ್ಟು 242 ಮಂದಿ ಪ್ರಯಾಣಿಸ್ತಾ ಇದ್ದಂತಹ ವಿಮಾನ 5 ನಿಮಿಷಗಳಲ್ಲಿ ಪತನ ಆಗಿದೆ. ಏರ್ ಇಂಡಿಯಾ ವಿಮಾನ ಪತನದ ಮತ್ತಷ್ಟು ಸ್ಫೋಟಕ ಅಪ್ಡೇಟ್ ನಿಮ್ಮ ಗ್ಯಾರಂಟಿ ನ್ಯೂಸ್ ನೀಡ್ತಾ ಹೋಗುತ್ತೆ. ಟೇಕ್ ಆಫ್ ಆದ ಕೆಲವೇ 5 ನಿಮಿಷಗಳಲ್ಲಿ ಈ ಒಂದು ದುರಂತ ಸಂಭವಿಸಿದೆ. ಮಧ್ಯಾಹ್ನ 1:38 ಟೇಕ್ ಆಫ್ ಆಗಿದೆ ಈ ಒಂದು ವಿಮಾನ. ಒಟ್ಟು 232 ಪ್ರಯಾಣಿಕರು ಕೂಡ ಇದ್ರು, 2 ಪೈಲಟ್ ಇದ್ರು, 10 ಮಂದಿ ಕ್ಯಾಬಿನ್ ಸಿಬ್ಬಂದಿ ಕೂಡ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಕ್ಯಾಪ್ಟನ್ ಸುಮಿತ್ ಸಬ್ರವಾಲ್, ಕೋ ಪೈಲಟ್ ಕ್ಲೈವ್ ಕುಂದರ್ ಇದ್ದ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. 2 ಪೈಲಟ್ಗಳಿದ್ರು, 10 ಸಿಬ್ಬಂದಿಗಳು ಕೂಡ ಇದ್ರು ಅನ್ನುವಂತಹ ಡೀಟೇಲ್ಸ್ ಸಿಗ್ತಾ ಇದೆ. ಯಾರ್ಯಾರು ಎಲ್ಲೆಲ್ಲಿಂದ ಬಂದ್ರು, ಎಲ್ಲೆಲ್ಲಿಗೆ ಹೋಗ್ತಾ ಇದ್ರು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೇಂದ್ರ ಗೃಹ ಇಲಾಖೆ ಮಾಹಿತಿಯನ್ನ ಕೂಡ ಕಲೆ ಹಾಕ್ತಾ ಇದೆ. ಯಾವ ರೀತಿಯಾಗಿ ಪತನ ಆಯ್ತು, ಆ ಲಾಸ್ಟ್ ಮೂಮೆಂಟ್ ಯಾವ ರೀತಿಯಾಗಿ ಇತ್ತು ವಿಮಾನ ಟೇಕ್ ಆಫ್ ಆಗುವಂತಹ ಸಂದರ್ಭದಲ್ಲಿ ಅನ್ನೋದರ ಕುರಿತು ಎಕ್ಸ್ಕ್ಲೂಸಿವ್ ವಿಡಿಯೋ ಗ್ಯಾರಂಟಿ ನ್ಯೂಸ್ಗೆ ಲಭ್ಯವಾಗ್ತಾ ಇದೆ. ಮತ್ತೆ ಸ್ಕ್ರೀನ್ ಮೇಲೂ ಕೂಡ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಪತನ ಆಯಿತು, ಯಾವ ರೀತಿಯಾಗಿ ಟೇಕ್ ಆಫ್ ಆಯಿತು, ಟೇಕ್ ಆಫ್ ಆದ ಕೆಲವೇ ಕ್ಷಣಗಳಲ್ಲಿ ಪತನ ಆಯಿತು ಅನ್ನೋದು ಗಮನಿಸ್ತಾ ಇದ್ದೀರಿ. ಮತ್ತೆ ಮಾಜಿ ಸಿಎಂ ಇದ್ರು ಕೂಡ ಅನ್ನೋದು ಗೊತ್ತಾಗ್ತಾ ಇದೆ. ವಿಜಯ್ ರೂಪಾನಿ ಅವರು ಕೂಡ ಇದ್ರು ವಿಮಾನ ದುರಂತದಲ್ಲಿ. ವಿಜಯ್ ರೂಪಾನಿ ಅವರು ಕೂಡ ಇದ್ರು. ಆದರೆ ಅವರ ಪರಿಸ್ಥಿತಿ ಹೇಗಿದೆ ಇನ್ನಷ್ಟೇ ಮಾಹಿತಿ ಕೂಡ ಲಭ್ಯವಾಗಬೇಕಾಗಿರುವಂಥದ್ದು. ಅಹಮದಾಬಾದ್ ಆಸ್ಪತ್ರೆಯಲ್ಲಿ ಇದೀಗ ಚಿಕಿತ್ಸೆಯನ್ನ ಕೂಡ ನೀಡಲಾಗ್ತಾ ಇದೆ. ಗಾಯಾಳುಗಳಿಗೆ 25ಕ್ಕೂ ಹೆಚ್ಚು ಗಾಯಾಳುಗಳಿಗೆ ಚಿಕಿತ್ಸೆಯನ್ನ ಕೂಡ ನೀಡಲಾಗ್ತಾ ಇದೆ. ಈ ಒಂದು ದುರಂತದಲ್ಲಿ ಒಂದು ಕಡೆ ಆ ಒಂದು ಕ್ರಾಶ್ ಆದ ಸಂದರ್ಭದಲ್ಲಿ ದಟ್ಟ ಹೊಗೆ ಆವರಿಸ್ಕೊಂಡಿತ್ತು. ಏನಿದು ದಟ್ಟ ಹೊಗೆ ಅಂತ ನೋಡೋಷ್ಟರಲ್ಲಾಗಲೇ ಮಾಹಿತಿ ಸಿಗ್ತಾ ಇದೆ ವಿಮಾನ ಪತನ ಆಗಿದೆ ಅಂತ ಹೇಳಿ. 1:38 ಈ ಒಂದು ವಿಮಾನ ರನ್ವೇ ಟೇಕ್ ಆಫ್ ಆಗುತ್ತೆ. ATC ಇಂದ ಕೂಡ ಕರೆ ಮಾಡ್ತಾರೆ ಈ ರೀತಿಯಾಗಿ ಸಮಸ್ಯೆಗಳಾಗ್ತಾ ಇದೆ ಅಂತ ಹೇಳಿ. ಆ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ಫೋನ್ ಮಾಡಿ ಕಟ್ ಮಾಡೋಷ್ಟರಲ್ಲಿ ಕ್ರ್ಯಾಶ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ರೆಡಿ ಆಗೋ ಮುನ್ನವೇ ಈ ರೀತಿಯಾಗಿ ಕ್ರ್ಯಾಶ್ ಆಗಿದೆ ಅನ್ನೋದು ಡೀಟೇಲ್ಸ್ ಸಿಗ್ತಾ ಇರುವಂಥದ್ದು. ಎಂಜಿನ್ನಲ್ಲಿ ತಾಂತ್ರಿಕ ದೋಷ ಉಂಟಾಗಿದೆ ಅಂತ ಗೊತ್ತಾಗ್ತಾ ಇದೆ. ರಕ್ಷಣಾ ಕಾರ್ಯಾಚರಣೆ ಕೂಡ ಒಂದ್ ಕಡೆ ಭರದಿಂದ ಸಾಗ್ತಾ ಇದೆ. ದಟ್ಟ ಹೊಗೆ ಬೇರೆ ಆವರಿಸ್ಕೊಂಡಿದೆ. ಅದೆಲ್ಲವೂ ಕೂಡ ಕ್ಲಿಯರ್ ಆಗಬೇಕು. ಮತ್ತೆ ಸ್ಥಳೀಯರು ಕೂಡ ಅಲ್ಲಿ ಸಪೋರ್ಟನ್ನು ಕೂಡ ಮಾಡ್ತಾ ಇದ್ದಾರೆ. ಟೇಕ್ ಆಫ್ ಆದ 5 ನಿಮಿಷಗಳಲ್ಲಿ ಈ ರೀತಿಯಾಗಿ ಟೇಕ್ ಆಫ್ ಆದ 5 ನಿಮಿಷದಲ್ಲೂ ಕೂಡ ನಿಜಕ್ಕೂ ಕೂಡ ಇದೊಂದು ಭಯಂಕರ. ಮತ್ತು ಹಿಂದೆಂದೂ ನಾವು ಗಮನಿಸಿದ್ದೇವೆ 2010ರಲ್ಲಿ ಮಂಗಳೂರಿನಲ್ಲೂ ಕೂಡ ಇದೇ ರೀತಿಯಾದಂತಹ ಘಟನೆ ಆಗಿತ್ತು ಅಂತ ಹೇಳಿ ನಮ್ಮ ದಿಲೀಪ್ ಅವರು ಮಾಹಿತಿನ ಕೂಡ ಹಂಚ್ಕೊಳ್ತಾ ಇದ್ರು. ಟೇಕ್ ಆಫ್ ಆದ 5 ನಿಮಿಷಗಳಲ್ಲಿ ಸುಟ್ಟು ಭಸ್ಮವಾಗಿದೆ ವಿಮಾನ. ಮತ್ತು 2 ಮಕ್ಕಳಿದ್ರು ಅನ್ನೋದು ಕೂಡ ಡೀಟೇಲ್ಸ್ ಸಿಗ್ತಾ ಇದೆ. ಮಾಜಿ CM ವಿಜಯ್ ರೂಪಾನಿ ಕೂಡ ಇದ್ರು ಅಂತ ಹೇಳಿ ಮಾಹಿತಿ ಸಿಗ್ತಾ ಇದೆ. ಎಷ್ಟು ಜನ ಸಾವನ್ನಪ್ಪಿದ್ದಾರೆ, ಎಷ್ಟು ಸಾವು ನೋವಾಗಿದೆ ಅನ್ನೋದು ಇನ್ನಷ್ಟೇ ಮಾಹಿತಿ ಕೂಡ ಲಭ್ಯವಾಗಬೇಕಾಗಿರುವಂಥದ್ದು. ಯಾಕೆಂತಂದರೆ ಬಹಳ ಎತ್ತರದಿಂದ ಏನು ಈ ಒಂದು ಘಟನೆ ಆಗಿಲ್ಲ. ಸೊ ಹಾಗಾಗಿ ಸ್ವಲ್ಪ ಕೆಳಗಡೆಯಿಂದ ಘಟನೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಸಾವು ನೋವುಗಳು ಕಡಿಮೆ ಆಗಿದೆ ಅನ್ನುವಂತಹ ಡೀಟೇಲ್ಸ್ಗಳು ಕೂಡ ಸಿಗ್ತಾ ಇರುವಂಥದ್ದು. ಗಾಯಾಳುಗಳು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗ್ತಾ ಇದೆ. ಸ್ಥಳೀಯ ಅಹಮದಾಬಾದ್ನ ಆಸ್ಪತ್ರೆಗಳಿಗೆ ಎಲ್ಲಿ ಹತ್ತಿರದ ಆಸ್ಪತ್ರೆಗಳಲ್ಲಿ ಸಿಗ್ತಾ ಇದ್ದಾವೋ ಅಲ್ಲಿಗೆ ಅವರನ್ನು ರವಾನೆ ಮಾಡುವಂತಹ ಕೆಲಸಗಳು, ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗ್ತಾ ಇದೆ. कतरा पक्षी न कतरा जीव जल्दी और पूरा लगे वो आग लगी थी हमें आग लगी
सुन लो मेरी मम्मी दादा भी जा ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ, ಅಲ್ಲಿ ಇದ್ದಂತಹ ಸ್ಥಳೀಯರು ಕೂಡ ನರಳಾಟವನ್ನು ಅನುಭವಿಸ್ತಾ ಇದ್ದಾರೆ, ಗೋಳಾಡ್ತಾ ಇದ್ದಾರೆ. ಆ ಒಂದು ದೃಶ್ಯವನ್ನು ಕೂಡ ನೋಡ್ತಾ ಇದ್ದೀವಿ. ನಿಜಕ್ಕೂ ಈ ರೀತಿಯಾದಂತಹ ದುರಂತ ಆಗಬಾರ್ದಾಗಿತ್ತು. ನಿಜಕ್ಕೂ ಆ ದೃಶ್ಯಗಳನ್ನು ನೋಡ್ತಾ ಇದ್ರೆ ನಮಗೂ ಕೂಡ ಭಯ ಆಗ್ತಾ ಇದೆ.